ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಈ ಹುಲ್ಲುಗಾವಲು ಸಮಿತಿಯನ್ನು ಮಾಡಿ ಇದನ್ನು ಸಂರಕ್ಷಣೆ ಮಾಡಿದ್ದಕ್ಕೆ ಮೊದಲನಾಗಿ ಧನ್ಯವಾದಗಳನ್ನು ನಮ್ಮೆಲ್ಲ ಸ್ಥಳೀಯರು ನಾಯಕರುಗಳು ಯಾರಿದ್ದಾರೆ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಆಡಳಿತ ಸಚಿವರಾದಂಥ ಖಂಡ್ರೆಯವರು ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಕಾರಣ ನಮ್ಮ ಜನತೆಗೆ ನಿಜವಾಗ್ಲೂ ಇವರು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಈ ಫಾರೆಸ್ಟ್ ಮಾಡೋದ್ರಿಂದ ಹಿಂದೆ ಮಾಡಿದ್ದಂಥದ್ದು ನೀವು ನಿರ್ಬಂಧ ಇತ್ತು, ಎಲ್ಲೂ ಹೋಗಕ್ಕಾಗ್ತಾ ಇರಲಿಲ್ಲ, ಯಾರೂ ಸಾರ್ವಜನಿಕರು ಅದರ ಪ್ರವೇಶ ಮಾಡೋಕ್ಕಾಗ್ತಾ ಇರಲಿಲ್ಲ. 1 ಕಿಲೋಮೀಟರಿಂದ 2 ಕಿಲೋಮೀಟರ್ಗೆ ಒಂದು ಒಲೆ ಕೂಡ ಹಚ್ಚಬಾರ್ದಾಗಿತ್ತು. ಅವು ಹೊಗೆ ಬಂದ್ರೆ ಅಲ್ಲಿನ ಪರಿಸರ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅರಣ್ಯವನ್ನ ತೆಗೆದಿದ್ದಾರೆ. ಜೊತೆಗೆ ಇಲ್ಲಿ KMF 5,000 ಎಕರೆ 2,700 ಎಕರೆ ನಾವೇನು ರಿಸರ್ಚ್ ಮಾಡ್ತಾ ಇದ್ದೀವಿ, ಎಲ್ಲ ರಿಸರ್ಚ್ಗಳ ಕಂಪನಿಗಳು ಇಲ್ಲಿದೆ. ಈ ವ್ಯಾಪ್ತಿಯಲ್ಲಿ ಅತ್ಯಂತ ಹಸಿರುಭರಿತವಾದಂಥ ಈ ಜಾಗದಲ್ಲಿ ನೀವು ರಿಸ್ಟ್ರಿಕ್ಷನ್ ಮಾಡಿದ್ರೆ ಯಾರು ಸಾರ್ವಜನಿಕರು ಈ ಕಡೆಯಿಂದ ಆ ಕಡೆಗೆ ಯಾವುದೇ ಹಳ್ಳಿಗೂ ಟಚ್ ಮಾಡಕ್ ಆಗ್ತಾ ಇರಲಿಲ್ಲ. ಹಿಂದೆ ಮಾಡಿದ್ರಲ್ಲಿ ಹಿಂದೆ ಏನು ನೀವು ಅರಣ್ಯ ನಿರ್ಬಂಧ ಮಾಡಿದ್ರು ಆ ತರ ಮಾಡಿದ್ರೆ ನೀವು ರಾತ್ರಿ ಕಾಲದಲ್ಲಿ ಓಡಾಟಕ್ಕೂ ಆಗ್ತಾ ಇಲ್ಲ, ಊರಿನ ಮಧ್ಯದಲ್ಲಿ ಪ್ರವೇಶ ಮಾಡಕ್ಕಾಗ್ತಾ ಇಲ್ಲ, 4-6 ಕೆರೆಗಳ ಮಧ್ಯದಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ದನಗಳನ್ನು ಕೂಡ ಮೇಯಿಸಕ್ಕಾಗ್ತಾ ಇಲ್ಲ, ಹೈನುಗಾರಿಕೆಯನ್ನು ಕೂಡ ನಾವು ಅಭಿವೃದ್ಧಿ ಮಾಡಕ್ಕಾಗ್ತಾ ಇರಲಿಲ್ಲ. ಸಾರ್ವಜನಿಕರು ಬಹಳಷ್ಟು ತೊಂದರೆ ಇರ್ತದೆ. ಅದನ್ನ ಎಲ್ಲ ಮನಗಂಡು ಸರ್ಕಾರ ಈಗ ಹುಲ್ಲುಗಾವಲು ಪ್ರದೇಶವನ್ನು ಉಳಿಸೋದಕ್ಕೋಸ್ಕರ, ಸಾರ್ವಜನಿಕರ ಅನುಕೂಲವಾಗುವ ಉದ್ದೇಶಕ್ಕೋಸ್ಕರ ಹೈನುಗಾರಿಕೆಯನ್ನ ಇಲ್ಲಿ ರಿಸರ್ಚ್ ಸೆಂಟರ್ಗಳು ಎಷ್ಟಿದೆ, ಸುಮಾರು 10 ರಿಸರ್ಚ್ ಸೆಂಟರ್ಸ್ ಇದೆ. ಅದನ್ನು ನಮ್ಮ KMF ಬಹಳಷ್ಟಿದೆ. ಎಲ್ಲ ರಿಸರ್ಚ್ ಹೊರಗಡೆಯಿಂದ ಇಲ್ಲಿ ಬರ್ತಾರೆ. ಇಂಥ ಒಂದು ತಾಣವನ್ನಾಗಿ ಸರ್ಕಾರ ಉಳಿಸಿದ್ರಿಂದ ನಾವು ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಯಾರೋ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಇದನ್ನು ನಿಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಯಾರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರಿಗೆ ತಿಳಿ ಹೇಳುವಂಥ ಕಾರ್ಯಕ್ರಮವನ್ನು ನಮ್ಮ ಮಾಧ್ಯಮಗಳು ಮಾಡಬೇಕು. ವಿಶೇಷವಾಗಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಇದನ್ನ ವಿವರಿಸಿ ಹೇಳಿದಾಗ ಮಾತ್ರ ಸಾರ್ವಜನಿಕರಿಗೆ ಅರ್ಥ ಆಗುತ್ತೆ ಇದೇನು ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಹುಲ್ಲುಗಾವಲು ಪ್ರದೇಶವನ್ನು ಮಾಡಿರೋದಕ್ಕೆ ಮತ್ತೆ ಅದನ್ನ ವಿರೋಧಿಸ್ತಿದ್ದಾರೆ ನಮ್ಮವ್ರು ಯಾರೋ ಕೇಳಿದ್ರೆ ಅದನ್ನ ವಿರೋಧ ಅಂತ ತಿಳ್ಕೊಳ್ಳೋದು ತಪ್ಪು. ಅದನ್ನ ನೀವು ಮಾಧ್ಯಮಗಳಲ್ಲಿ ಸರಿಪಡಿಸಿ ವಿವರಣೆಯನ್ನು ಕೊಟ್ಟು ಯಾವ ಕಾರಣದಿಂದ ಇದರಿಂದ ಅನುಕೂಲ ಏನು ಅನಾನುಕೂಲಗಳೇನು ಸಾರ್ವಜನಿಕರಿಗೆ ತಿಳಿಬೇಕಂತದ್ದೇ ಈ ಒಂದು ವೇದಿಕೆಯ ಉದ್ದೇಶ. ಈ ಮುಂದೆ ಕೂಡ ಈ ನಮ್ಮ ಸರ್ಕಾರ ಮಾಡೋದಕ್ಕೆ ನಾವು ತಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ.